ರಾತ್ರಿ ಶಿಕಾರಿಗಂತ ಕರ್ಕೊಬಂದು ನಾನು ಒಬ್ಬನೇ ಬಿಟ್ಟು ಹೋಗಿದ್ಯಲ್ಲೋ, ತುಂಬ ಭಯ ಆಗ್ತಿದೆ ಕಣೋ. ಎಲ್ಲಿಗೆ ಬಂದೀನಂತಾನೆ ಗೊತ್ತಾಗ್ತಾ ಇಲ್ಲ. ಭೂರಾಜನ ಅರಣ್ಯಕ್ಕೆ ಕಾಲಿಟ್ಟಿದ್ಯಾ ನೀನು? ಆಚೆ ಹೋಗೋ ದಾರಿ ಏನಂತ ಹೇಳಿದ್ರೆ ನಾನೇ ನಡ್ಕೊಂಡು ಹೋಗ್ಬಿಡ್ತೀನಣ್ಣ. ಆಚೆ ಹೋಗೋಕೆ ದಾರಿ ಗೊತ್ತಿದ್ದಿದ್ರೆ 12 ವರ್ಷಗಳಿಂದ ನಾನು ಯಾಕೆ ಈ ಕಾಡಲ್ಲಿರ್ತಿದ್ದೆ? ನಂದು 12 ವರ್ಷ. ನನಗಿಂತ ಮುಂಚೆ ಇದ್ದವನು 140 ವರ್ಷ ಇದೇ ಕಾಡಲ್ಲಿದ್ದ. ಇವ್ನು ಯಾವನೋ ಸಿನಿಮಾದಲ್ಲಿ ಚಾನ್ಸ್ ಸಿಗ್ದಿರೋ ಸ್ಕ್ರಿಪ್ಟ್ ರೈಟರ್ ಇದ್ದಂಗಿದ್ದಾನೆ. ನಾನೇ ದಾರಿ ಹುಡುಕ್ ಸಾಯ್ತೀನಿ. ದಾರಿ ಇದ್ರೆ ತಾನೇ ಹುಡ್ಕೋಕೆ. ನೀನು ದಾಟಿರೋದು ಕಟ್ಟಿ ಮಾರ್ಗನ, ನಲ್ಲಿಕ ಹೆಣೆದಿರೋ ಮಾಯಾ ಮಾರ್ಗ. ಸೃಷ್ಟಿಶಕ್ತಿ ಬೆಂಬಲವಿದ್ದ ಭೂರಾಜನನ್ನೇ ಅವನು ಬಿಟ್ಟಿಲ್ಲ. ಅದೇನು ಹೇಳ್ತೀರಾ ಕರೆಕ್ಟಾಗಿ ಹೇಳಿ ಅಣ್ಣ. ಭೂರಾಜನ ಕತೆ ಗೊತ್ತಾ? ಲಕ್ಷಾಂತರ ವರ್ಷದ ಹಿಂದೆ ಸೃಷ್ಟಿಶಕ್ತಿ ಭೂಲೋಕವನ್ನು ತಯಾರು ಮಾಡುವಾಗ ಆ ಕಾರ್ಯದಲ್ಲಿ ಸಹಾಯ ಮಾಡಿದ್ದ ಭೂರಾಜನಿಗೆ ಇನ್ನಾದರೂ ನೀನು ನೆಮ್ಮದಿಯಾಗಿ ಬದುಕು ಅಂತ ಈ ಕಾಡನ್ನ ಉಡುಗೊರೆಯಾಗಿ ಕೊಡ್ತಾಳೆ. ಆಕೆ ಹೇಳಿದಂತೆ ಭೂರಾಜ ಒಂದು ಕಲ್ಲಿನ ರೂಪದಲ್ಲಿ ಈ ಕಾಡಲ್ಲಿ ನೆಲೆಸ್ತಾನೆ. ಆದರೆ ನೆಮ್ಮದಿಗೆ ಪ್ರತೀಕವಾಗಿದ್ದ ಈ ಕಾಡಿನ ಮೇಲೆ ದುಷ್ಟ ಮಂತ್ರವಾದಿ ನಲ್ಲೀಕನ ಕಣ್ಣು ಬೀಳುತ್ತೆ. ಅದಕ್ಕೆ ಕಾರಣ ಗಾರೆ ಎಲೆಗಳು. ಗಾರೆ ಎಲೆಗಳನ್ನು ತಿನ್ನೋ ಅಂಥವ್ರಿಗೆ ವಯಸ್ಸು ಆಗೋದಿಲ್ಲ. ಹಾಗೆ ಅವರಿಗೆ ಇಚ್ಛಾ ಮರಣ ಹೊಂದೋ ಅಂತ ಭೂತಶಕ್ತಿ ದೊರಕುತ್ತೆ. ಇದನ್ನ ಅರಿತ ನಲ್ಲೀಕ ಮೊದಲು ಮಾಡೋ ಕೆಲಸ ಭೂರಾಜನ ಬಂಧನ ಮಾಡ್ತಾನೆ. ತಾನು ಗೆದ್ದೆ ಅಂತ ಅಹಂಕರಿಸ್ತಾನೆ. ಎಲೆನ ಕಿತ್ತು ತಿಂತಾನೆ. ಆದ್ರೆ ಭೂರಾಜನ ಅಪ್ಪಣೆ ಇಲ್ಲದೆ ಆ ಎಲೆಗಳನ್ನ ತಿಂದ್ರೆ ಅವರಿಗೆ ಈ ಕಾಡಿಂದ ಆಚೆ ಹೋಗೋ ದಾರಿ ಸಿಗೋದಿಲ್ಲ. ಭೂರಾಜ ಇಷ್ಟಪಡೋವರೆಗೂ ಇದೇ ಕಾಡಲ್ಲಿ ತಾವು ಮಾಡಿದ ತಪ್ಪಿಗೆ ಮಾನಸಿಕವಾಗಿ ನರಳುತ್ತಾ ಇರಬೇಕು ಅನ್ನೋ ಶಾಪ ಇರುತ್ತೆ. ನಲ್ಲೀಕ ಕೂಡ ಈ ಶಾಪಕ್ಕೆ ಒಳಗಾಗ್ತಾರೆ. ಆದರೆ ದುಷ್ಟಶಕ್ತಿಗಳ ಕಣಜವೇ ಆಗಿದ್ದ ನಲ್ಲೀಕ ಭೂರಾಜನ ಕಣ್ಣಿಗೆ ಮಸಿ ಬಳಿತಾನೆ. ಕಟ್ಟಿ ಮಾರ್ಗ ಅನ್ನೋ ಮಾಯಾ ಮಾರ್ಗನ ಸೃಷ್ಟಿ ಮಾಡಿ ಅದನ್ನ ದಾಟಿ ಕಾಡಿನೊಳಗೆ ಬಂದವರು ನಲ್ಲೀಕನ ಬದಲು ಅವನ ಶಾಪನ ಅನುಭವಿಸೋ ಹಾಗೆ ತಿರುಗು ಪ್ರಯೋಗನ ಮಾಡ್ತಾನೆ. ಮೊದಲು ಬರೀ ಮಂತ್ರವಾದಿಯಾಗಿದ್ದ ನಲ್ಲೀಕ ತನ್ನ ದೇಹದಲ್ಲಿ ಮತ್ತಷ್ಟು ದುಷ್ಟಶಕ್ತಿಗಳಿಗೆ ವಾಸ ಮಾಡಲು ಸ್ಥಳ ಕೊಟ್ಟು ರಕ್ಕಸನ ರೂಪಕ್ಕೆ ಬದಲಾಗ್ತಾನೆ. ಆವತ್ತಿನಿಂದ ಇವತ್ತವರೆಗೂ ನಲ್ಲೀಕನ ಈ ಮಾಯಾಜಲಕ್ಕೆ ಬಲಿಯಾಗಿ ಸತ್ತ ನನ್ನಂತ ನಿನ್ನಂಥವರು ಲಕ್ಷಾಂತರ. ಈಗ ನೀನು ಹಾಗಾದ್ರೆ ಇಲ್ಲಿಂದ ಆಚೆ ಹೋಗಿ ದಾರಿನೇ ಇಲ್ವಣ? ದಾರಿ ಇದೆ.